ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಏನಿವಂತೂ ಅವೈಜ್ಞಾನಿಕ ತೀರ್ಪು CWRC CWMA ಕೊಟ್ಟೈತೆ, ಅದು ಸಂಪೂರ್ಣ ಧಿಕ್ಕರಿಸಿ ಇವತ್ತು ಮಂಡ್ಯ ಭಾಗದಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ. ಸನ್ಮಾನ್ಯ DK ಶಿವಕುಮಾರ್ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ, ಎಲ್ಲ ಒಂದು 10 ಜನ ರೈತರುಗಳು ಬೀದಿಲಿ ನಿಂತ್ಕೊಂಡು ಟಿವಿಲಿ ಬರೋಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರೆ ಅಂತ. ಈ ಮಾತನ್ನು ವಾಪಸ್ ತಗೊಳ್ಳಿ DK ಶಿವಕುಮಾರ್ ಅವರೇ. ನೀವು ಮೇಕೆದಾಟು ಪಾದಯಾತ್ರೆ ಮಾಡಿದ್ರಿ, ಆ ಪಾದಯಾತ್ರೆ ಸಂದರ್ಭದಲ್ಲಿ 100 ಜನ ಕೋವಿಡ್ ಸಂದರ್ಭದಲ್ಲೂ ನೀವು ಹೋದ್ರಿ, ಟಿವಿ ಬರೋಕ್ಕೆ ಮಾಡಿದ್ರ ನೀವು? ನಾವೇನು ಅಂದ್ಕೊಂಡಿದ್ದೀವಿ, ನೀವು ನಮ್ಮ ರೈತರ ಹಿತವನ್ನು ಕಾಪಾಡುವಂಥ ಭಗೀರಥ ಮೇಕೆದಾಟನ ಬಗ್ಗೆ ಕಾಳಜಿ ಇದೆ, ರೈತರ ಬಗ್ಗೆ ಕಾಳಜಿ ಇದೆ ಅಂತ. ಇವತ್ತು ನೀವು ಸರ್ಕಾರದ ವತಿಯಿಂದ ಪುಕ್ಸಟ್ಟೆ ಸಲಹೆ ಕೊಡ್ತೀರಿ, ಭತ್ತ ಹಾಕ್ಬೇಡಿ, ಕಬ್ಬು ಹಾಕ್ಬೇಡಿ, ಪರೇ ಬೆಳೆ ಬೆಳ್ಕೊಳ್ತೀರಿ. ಇದೇನೋ ಸ್ವಾಮಿ ನಿಮ್ಮದು ರೈತರ ಬಗ್ಗೆ ಇರತಕ್ಕಂಥ ಕಾಳಜಿ? ಈ ರೀತಿ ಪುಕ್ಸಟ್ಟೆ ಸಲಹೆ ಕೊಟ್ಟು ಉರುಳಿ ಭಾಗ್ಯನ, ಉರುಳಿ ಗ್ಯಾರಂಟಿನ ಮಂಡ್ಯ ಜಿಲ್ಲೆ ಕೊಡ್ತಾ ಇದ್ದೀರಾ ನೋಡಿ. ಇದನ್ನು ಹಗುರವಾಗಿ ಪರಿಗಣಿಸಬಾರ್ದು. ಇವತ್ತು ಮಂಡ್ಯ ಭಾಗದ ಕಾವೇರಿ ಕೊಳದ ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ರೆ, ನೀವು ಯಾವ ಜಂಜಿ ಹೋರಾಟ ನೀವು ಜಂತರ್ ಮಂತರ್ಲಿ ನಡೆದಿರೋದು, ಅದಕ್ಕಿಂತ 10 ಪಟ್ಟು ತೀಕ್ಷ್ಣವಾದ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತೆ. ಈ ಕೂಡಲೇ ತಮಿಳುನಾಡಿಗೆ ಸರ್ವಪಕ್ಷದ ಸಭೆಯನ್ನು ಕರೆದು ನೀರು ಬಿಡಲ್ಲ ಅಂತ ದೃಢ ನಿರ್ಧಾರವನ್ನು ತಗೋಬೇಕು. ರಿವ್ಯೂ ಪಿಟಿಷನ್ನ ಸುಪ್ರೀಂ ಕೋರ್ಟ್ಗೆ ಹಾಕಬೇಕು. ಮತ್ತು ತತ್ಕ್ಷಣವೇ ನಮ್ಮ ರೈತರುಗಳು ಇವತ್ತು ಹೊಸ ಬೆಳೆನೂ ಹಾಕಿಲ್ಲ, ಬೆಳೆದಿರ್ತಕ್ಕಂಥ ಬೆಳೆಗಳಿಗೂ ನೀರಿಲ್ಲ, ಆದ ರೀತಿ ಕಷ್ಟದ ಪರಿಸ್ಥಿತಿ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡ್ದಾನೆ ದಿಟ್ಟವಾದ ನಿರ್ಧಾರವನ್ನು ತಗೊಂಡು ಮಂಡ್ಯ ಭಾಗದ ರೈತರ ಹಿತವನ್ನು ಕಾಪಾಡುವಂಥ ಕೆಲಸ ಮಾಡಬೇಕು. ಇಲ್ಲದೇ ಇದ್ದರೆ ಕರ್ನಾಟಕ ಹೊತ್ತಿ ಉರಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋ ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಕಾವೇರಿ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಸಂಜೆ ಟಾಕೀಸ್ ವೃತ್ತದಲ್ಲಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡು ಮುಂದುವರಿಸ್ತಾ ಇದ್ದೇವೆ. ನಮ್ಮ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೀರಾವರಿ ಮತ್ತು ಕೃಷಿ ಅಧಿಕಾರಿಗಳು ನಮ್ಮ ಪರಿಸ್ಥಿತಿಯನ್ನು ನಿರ್ವಹಣಾ ಪ್ರಾಧಿಕಾರ ಮತ್ತು ಮಂಡಳಿಯ ಮುಂದೆ ಸಮರ್ಥನೆ ಮಾಡುವಲ್ಲಿ, ವಾದ ಮಾಡುವಲ್ಲಿ ವಿಫಲವಾಗಿದೆ. ಕಾರಣ ನಮ್ಮಲ್ಲಿ ಬರಗಾಲ ಇದೆ, 67% ನೀರಿನ ಕೊರತೆ, ಮಳೆಯ ಕೊರತೆ ಇದೆ. ಕುಡಿಯುವ ನೀರಿಗಷ್ಟೇ ನೀರಿದೆ, ಬೆಳೆಗಳಿಗೆ ನೀರಿಲ್ಲ. ಹೀಗಿರುವಾಗ ಈ ಹಿಂದೆ 4 TMC ನೀರನ್ನು ಹರಿಸಿದ್ದೇವೆ, ಮತ್ತೆ 16 TMC ನೀರನ್ನು ಹರಿಸಬೇಕು ಅಂದರೆ ನೀರು ಎಲ್ಲಿಂದ ತರೋದು? ಮಳೆನೇ ಬೀಳ್ತಾ ಇಲ್ವಲ್ಲ. ನಮ್ಮ ಮಳೆ ಅವಧಿ ಮುಗಿದೋಗಿದೆ. ತಮಿಳುನಾಡಿಗೆ ಈಗ ಉತ್ತರಾರ್ಧದ ಮಳೆಯ ಅವಕಾಶ ಚೆನ್ನಾಗಿದೆ ಮತ್ತು ತಮಿಳುನಾಡಿನ ಜಲಾಶಯಗಳಲ್ಲಿ ಸಮೃದ್ಧವಾಗಿ ನೀರಿದೆ. ಅವರು 2 ಬೆಳೆಗಳನ್ನು ಬೆಳೆದು 3ನೇ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಈ ಪರಿಸ್ಥಿತಿಯನ್ನು ನಮ್ಮ ಸರ್ಕಾರ ಅವರಿಗೆ ವಿವರಣೆ ಮಾಡುವಲ್ಲಿ, ವಾದ ಮಾಡುವಲ್ಲಿ ವಿಫಲವಾಗಿದೆ. ಈಗಲಾದರೂ ಮುಖ್ಯಮಂತ್ರಿಗಳು ನೀರಾವರಿ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ವಾಸ್ತವಿಕ ವರದಿಯನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ನ ಮುಂದೆ ಇಟ್ಟು ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡುಗಡೆ ಮಾಡಬಾರ್ದು ಅಂತೇಳಿ ಆಗ್ರಹಿಸ್ತಾ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಇದ್ರ ಜೊತೆಗೆ ಕನ್ನಡಪರ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥ ಬಂದ್ಗೆ, ಕರ್ನಾಟಕ ಬಂದ್ಗೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೇವೆ. ವಾಸ್ತವ ಸ್ಥಿತಿಯನ್ನು ಮನದಟ್ಟು ಮಾಡಿಕೊಡುವಲ್ಲಿ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಆ ನೈತಿಕ ಜವಾಬ್ದಾರಿ ಸರ್ಕಾರ ಹೊರಬೇಕು. ಸರ್ಕಾರ ಖಾತೆ ಹಂಚಿಕೆ, ಮಂತ್ರಿಮಂಡಲ ವಿಸ್ತರಣೆ, ರಾಜಕೀಯದಲ್ಲಿ ಮುಳುಗೋಗಿದೆಯೇ ಹೊರತು ಈ ನಾಡಿನ ರೈತರ ಮತ್ತು ಕಾವೇರಿ ಸಮಸ್ಯೆಯನ್ನು ಕೇಳುವ ಸ್ಥಿತಿಯಲ್ಲಿಲ್ಲ. ಅದಕ್ಕಾಗಿ ಕಾವೇರಿ ಹಿತರಕ್ಷಣಾ ಸಮಿತಿ ಈ ಹೋರಾಟಕ್ಕೆ ಅನಿವಾರ್ಯವಾಗಿ ಮುಂದಾಗಿದೆ. ಈ ರೈತರ ಮೇಲೆ ನೀವು ಚಪ್ಪಡಿ ಎಳೆಯುವಂಥ ಈ ಸಾವಿನ ತೀರ್ಮಾನವನ್ನು ವಿರೋಧ ಮಾಡುವಂಥ ಕೆಲಸವನ್ನು ಈ ಕೂಡಲೇ ಸರ್ಕಾರ ಕೈಗೆತ್ತಿಕೊಳ್ಬೇಕು ಅಂತೇಳಿ ಆಗ್ರಹಿಸ್ತೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.